ಕೇವಲ ಒಂದೇ ಒಂದು ಐಟಮ್ ಅದೇ ರೇಷನ್ ಅಕ್ಕಿ. ರೇಷನ್ ಅಕ್ಕಿ ಒಂದಿದ್ರೆ ಸಾಕು. ಸಿಂಪಲ್ಲಾಗಿ ಬೆಳಗ್ಗೆ ನಾವು ತಿಂಡಿಗೆ ನೀರು ದೋಸೆ ಮಾಡ್ಕೋಬೋದು. ನೀವು ಬೆಳಗ್ಗೆ ಅಥವಾ ನಿಮ್ಗೆ ಏನಾದ್ರು ತಿಂಡಿಗೆ ನೆನಪಾಗಲಿಲ್ಲ ಅಂತ ಹೇಳಿದರೆ ರಾತ್ರಿ 1 ಗ್ಲಾಸ್ ನೀವು ಅಕ್ಕಿ ನೆನೆಸಿಟ್ರೆ ಸಾಕು. ಬೆಳಗ್ಗೆ ಎದ್ದು ನೀವು ನೀರು ದೋಸೆ ಮಾಡ್ಕೋಬೋದು. ಸಿಂಪಲ್. ಹೇಗೆ ಮಾಡೋದು ನೋಡೋಣ ಬನ್ನಿ. ನೋಡಿ, ರಾತ್ರಿ 1 ಗ್ಲಾಸಷ್ಟು ನಾನು ಖಾಲಿ ರೇಷನ್ ಅಕ್ಕಿ ನೆನೆಸಿದ್ದೆ. ಅದಕ್ಕೆ ಮತ್ತೇನು ಬೇರೆ ಹಾಕುವಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಉಪ್ಪು ಅಂತ ಹಾಕಿದ್ರೆ ಆಯಿತು, ಸ್ವಲ್ಪ ನೀರು ಹಾಕಿದರೆ ಆಯಿತು. ನೋಡಿ, ಅಕ್ಕಿ ಚೆನ್ನಾಗಿ ತೊಳೆದು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ತಾಯಿದ್ದೀನಿ. ಜೊತೆಗೆ ಸ್ವಲ್ಪ ಉಪ್ಪು ಮತ್ತು ನೀರು. ನೀರು ದೋಸೆ ಅಂದರೆ ನೀರು ಜಾಸ್ತಿನೇ ಇರಬೇಕು. ರುಬ್ಬುವಾಗ ಸ್ವಲ್ಪ ಮೀಡಿಯಮಾಗಿ ಹಾಕ್ಕೊಳ್ಳಿ, ನಂತರದಲ್ಲಿ ಸೇರ್ಸೋಕ್ಕೆ ಬರುತ್ತೆ. ನೋಡಿ, ಉಪ್ಪು ಹಾಕ್ಕೊಂಡಿದ್ದೀನಿ. ನಂತರ 1 ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಿ. ಈಗ ಇದನ್ನು ನುಣ್ಣಗೆ ರುಬ್ಕೊಂಬರ್ಬೇಕು. ನುಣ್ಣಗಂದರೆ ಪೂರ್ತಿ ಪೇಸ್ಟ್ ಥರ ಅಲ್ಲ, ಸ್ವಲ್ಪ ತರಿ ಇದ್ರೆ ನಡೆಯುತ್ತೆ. ಸ್ವಲ್ಪ ತರಿ, ಜಾಸ್ತಿ ತರಿ ಇದ್ರೆ ಆಗೋದಿಲ್ಲ. ಫುಲ್ಲು ನುಣ್ಣಗಲ್ಲ. ನೋಡಿ, ಈ ಥರ ನಿಮಗೆ ಕಾಣ್ತಾ ಇರ್ಬೋದು. ಈ ಥರ ಸ್ವಲ್ಪ ನಮಗೆ ಅಕ್ಕಿ ಥರ ಕಾಣ್ತಾ ಇದೆಯಲ್ಲ, ಈ ಥರ ಇದ್ದರೆ ಸಾಕು. ನುಣ್ಣಗೆ ರುಬ್ಬಿದ್ರೂ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಒಂದೊಂದು ಸರಿ ನುಣ್ಣಗೆ ರುಬ್ಬಿದ್ರೆ ಅಕ್ಕಪಕ್ಕ ಎಲ್ಲ ಒಂಥರ ಒಡೆದಂಗೆ ಆಗಿಬಿಡುತ್ತೆ. ಆದ್ದರಿಂದ ಮೀಡಿಯಮ್ ಆಗಿ ನೀವು ನುಣ್ಣಗೆ ರುಬ್ಕೊಂಬನ್ನಿ. ನಂತರ ಅದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಬೇಕಾದರೆ ಉಪ್ಪು ಹಾಕ್ಕೊಳ್ಳಿ. ನೆಕ್ಸ್ಟ್ ಒಂದು ಹಂಚಿಗೆ ನಾನು ಇಲ್ಲಿ ಬೀಡ್ ತೊಗೊಂಡಿದ್ದೀನಿ. ಬೀಡ್ ಅಂತೇಳಿ ಚೆನ್ನಾಗಿ ಎದ್ದೇಳುತ್ತೆ. ಫಸ್ಟ್ ಒಂದು ದೋಸೆ ಅಷ್ಟು ಚೆನ್ನಾಗಿ ಎದ್ದೇಳೋದಿಲ್ಲ, ನಂತರದಲ್ಲಿ ಎಲ್ಲ ಚೆನ್ನಾಗಿ ಎದ್ದೇಳುತ್ತೆ. ಅದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಈರುಳ್ಳಿಯಿಂದ ಸ್ವಲ್ಪ ನಾನು ಸ್ಪ್ರೆಡ್ ಮಾಡಿದ್ದೀನಿ. ನಂತರ ನೋಡಿ, ಒಂದು ಹಿಟ್ಟು ರುಬ್ಕೊಂಡಿದ್ವಲ್ಲ, ಜಸ್ಟ್ ಈ ರೀತಿ ಸಿಮ್ಸೋದಷ್ಟೇ. ಅದನ್ನು ಮಧ್ಯದಲ್ಲಿ ಹಾಕಿ ಈಗ ಈ ಥರ ಅಗಲ ಮಾಡಬೇಕು ಅಂತಿಲ್ಲ. ಜಸ್ಟ್ ನಾವು ಅಂಗಳಕ್ಕೆ ನೀರು ಹೊಡಿತೀವಲ್ಲ, ಆ ರೀತಿಯಾಗಿ ಹೊಡೆದ್ರೆ ಆಯಿತು. ಮತ್ತು ಮೇಲೆ ಎಣ್ಣೆ ಹಾಕಬೇಕು ಅಂತಿಲ್ಲ. ಜಸ್ಟ್ ಕೆಳಗಡೆ ಏನು ಎಣ್ಣೆ ಹಾಕ್ತೀರ ಅಷ್ಟೇ. ಬೇಕು ಅಂದರೆ ಮೇಲೆ ಸ್ವಲ್ಪ ಹಾಕೋಬೋದು, ಇಲ್ಲಾಂದ್ರೆ ತುಪ್ಪ ಬೇಕಾ ತುಪ್ಪ ಹಾಕೋಬೋದು. ಎಕ್ಸ್ಟ್ರಾ ನೀವು ಏನಾರು ಹಾಕ್ಕೊಂಡ್ರೆ ಜಸ್ಟ್ ಇದು ಮಾಡೋಕ್ಕೆ ಬೇಕಾಗಿರೋದು ಒಂದು ಅಕ್ಕಿ ಅಷ್ಟೇ ಬೇಕಾಗಿರೋದು. ನೋಡಿ, ನಂತರದಲ್ಲಿ ಸ್ವಲ್ಪ ಇದು ಫಸ್ಟ್ ದೋಸೆ ಆಗಿರೋದ್ರಿಂದ ಸ್ವಲ್ಪ ತಳ ಹಿಡಿಯೋದಂಗೆ ಆಗುತ್ತೆ. ನಂತರದಲ್ಲಿ ಎಲ್ಲ ದೋಸೆಗಳು ಕ್ಲೀನಾಗಿ ಎದ್ದು ಬರ್ತವೆ. ಮತ್ತು ಪಟ್ಟನಾಗಿ ಮಾಡ್ಕೋಬೋದು. ನಿಮಗೆ ರಾತ್ರಿ ಬೆಳಗ್ಗೆ ಟಿಫನ್ ಏನು ಮಾಡೋದು ಅಂತ ಚಿಂತೆ ಇದ್ದರೆ ಒಂದೇ ಒಂದು ಗ್ಲಾಸ್ ಅಕ್ಕಿ ನೆನೆಸ್ಕೊಂಡ್ಬಿಟ್ಟು ಸಿಂಪಲ್ಲಾಗಿ ಈ ರೀತಿ ನೀರು ದೋಸೆ ಮಾಡ್ಕೋಬೋದು. ಅದಕ್ಕೆ ನಾನು ಕಾಯಿ ಚಟ್ನಿ ಮಾಡಿದ್ದೆ. ಮಧ್ಯಾಹ್ನಕ್ಕೆ ಅದಕ್ಕೆ ನಾನು ಚಿಕನ್ ಸಾಂಬಾರು ಮಾಡಿದ್ದೆ. ಆ ಒಂದು ವಿಡಿಯೋ ನೆಕ್ಸ್ಟ್ ಹಾಕ್ತೀನಿ ನಾನು ನಿಮಗೆ. ಒಂದು ಥಾಲಿ ಮಾಡಿದ್ದೆ ನಾನು. ನೋಡಿ, ಈ ರೀತಿ ನಾನು ನೀರು ದೋಸೆ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಕಾಯಿ ಚಟ್ನಿ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಖಾರವಾಗಿರಬೇಕು. ನಾನು ಹಾಗೆ ಮನೆಯಲ್ಲಿ ಮಾಡಿ ಕೊಡ್ತಾಯಿದ್ದೆ. ಅಂದರೆ ಬೆಳಗ್ಗೆ ಸ್ವಲ್ಪ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ದಿದ್ದು ಇವತ್ತು. ಆದ್ದರಿಂದ ಟಿಫನಿಗೂ ಲೇಟ್ ಆಯಿತು. ಆದ್ದರಿಂದ ದೋಸೆ ಹಾಕಿ ಹಾಗೆ ಪಾರ್ಸಲ್ ಮಾಡ್ತಾಯಿದ್ದೆ. ನಾನು ಅಂದರೆ ಪ್ಲೇಟಿಗೆ ಹಾಕಿ ಕೊಟ್ಬಿಡ್ತಾಯಿದ್ದೆ. ನೋಡಿ, 2 ಸಲ ಈ ಸರಿ ಹಾಕಿದ್ದೀನಿ ನಾನು. ಇದು ಬೇಗ ಎದ್ದೇಳುತ್ತೆ. ಫಸ್ಟ್ನೇ ದೋಸೆ ಸ್ವಲ್ಪ ನಮಗೆ ಕಷ್ಟ. ಬೇಕು ಆದರೆ ಎಣ್ಣೆ, ನೀವು ನೋಡಿ ಹಾಕಿದ್ನಲ್ಲ, ಈ ರೀತಿ ನಿಮಗೆ ತೋರ್ಸೋಕ್ಕಂತ ಹಾಕಿದ್ದೀನಿ. ನಾನು ಮತ್ತೆ ಎಣ್ಣೆ ಹಾಕೋದಿಲ್ಲ. ನಾವು ತಳಕ್ಕೆ ಎಣ್ಣೆ ಹಚ್ತೀವೋ ಅಷ್ಟೇ ಎಣ್ಣೆಯಲ್ಲಿ ನಾನು ಮಾಡ್ಕೊಳ್ಳೋದು. ನೋಡಿ, ಪೇಪರ್ ಇದ್ದಂಗೆ ಇರುತ್ತೆ. ತುಂಬಾ ಕ್ರಿಸ್ಪಿಯಾಗಿ ಮಾಡ್ಕೊಬೋದು. ತಿನ್ನುವಾಗ ಕರುಮ್ ಅನ್ನುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ನೀವು ಕೂಡ ಸಿಂಪಲ್ಲಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಮ್ಮ ಚಾನಲ್ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ವಿಡಿಯೋಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ಸ್ವಲ್ಪ ಸಣ್ಣ ಹಾಕಿದ್ದೀನಿ. ಒಂದು ದೊಡ್ಡ ಕೂಡ ನಿಮಗೆ ತೋರಿಸ್ತೀನಿ ಹೇಗೆ ಹಾಕೋದು ಅಂತ. ಅಂದರೆ ಫುಲ್ ಒಂದು ತವೆಗೆ ನೋಡಿ, ಈ ರೀತಿ ಅಗ್ಲ ಬೇಕಾದರೆ ಹಾಕ್ಬೋದು. ತುಂಬ ಚೆನ್ನಾಗಿ ಎದ್ದೇಳುತ್ತೆ ನೀರು ದೋಸೆ. ಮತ್ತು ನನ್ನ ಒಂದು ಸಜೆಷನ್ ಏನಂದರೆ, ನೀವು ದೋಸೆ ಹಂಚಿಗೆ ಯಾವಾಗಲೂ ನಾನ್ ಸ್ಟಿಕ್ ಉಪಯೋಗಿಸೋದು ಬಿಟ್ಬಿಟ್ಟು ನೀವು ಒಂದು ಬೀಡದ್ದು ಉಪಯೋಗಿಸಿದ್ರೆ ತುಂಬ ಉಪಯೋಗ. ಯಾಕಂದ್ರೆ ನಾನ್ ಸ್ಟಿಕ್ ಒಂದು ಕನಿಷ್ಠ ಅಂದರೆ ಒಂದು 6 ತಿಂಗಳಷ್ಟೇ ಬರೋದು. ನೀವು ಬೀಡು ಒಂದು ಸರಿ ತೊಗೊಂಡ್ಬಿಟ್ರೆ ಒಂದು 10 ವರ್ಷ ಏನೂ ಆಗೋದಿಲ್ಲ, ಚೆನ್ನಾಗಿರುತ್ತೆ. ಓಕೆ, ಬಾಯ್. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.